ಇಷ್ಟೊಂದು ಆರ್ಡ್ರ್ ಇದ್ದರೆ ಆಯ್ತು ಅಷ್ಟೇ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದ್ರಿ ಇದು. ಮೇಡಮ್ ನೀವು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆಲ್ರೆಡಿ ತಮ್ಮನೆಲ್ಲ ನೋಡಿಬಿಟ್ಟಿರ್ತೀರ ಯಾವ ಬಗ್ಗೆ ಮಾಡ್ತಾಯಿದೆ ಅಂತ. ಮತ್ತು ನಾನು ಲೋಡ್ ಶೇರ್ ಬಗ್ಗೆ ಮಾಡ್ತಾಯಿದ್ದೀನಿ. ಲೋಡ್ ಶೇರ್ ಬಗ್ಗೆ ಯಾಕೆ ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರೆ, ಲೋಡ್ ಶೇರಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಯಾರಿಗೆ ಡೆಲಿವರಿ ಬಾಯ್ಸ್ಗೆ ಯೂಸ್ ಆಗುವಂತಹ ಕೆಲವೊಂದು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಇದು ಫ್ಲೆಕ್ಸಿಬಲ್ ಇದೆ. ಮುಂಚೆ ಆದರೆ ನಾವು ನಮ್ಮ ಝೋನ್ಗೆ ಹೋಗಿ ಆನ್ ಮಾಡಬೇಕಾಗಿತ್ತು, ಇವಾಗಿಲ್ಲ. ನಾವು ಎಲ್ಲಿಂದ ಬೇಕಾದರೂ ಬೆಂಗಳೂರಲ್ಲಿ ನಾವು ಎಲ್ಲಿಂದ ಬೇಕಾದರೂ ಆನ್ ಮಾಡ್ಬೋದು. ಅದೇ ರೀತಿ ಆನ್ಲೈನ್ಗೆ ಹೋಗ್ಬೋದು. ಬನ್ನಿ ಇವಾಗ ಏನು ಲೇಟ್ ಮಾಡೋದು ಬೇಡ, ಫಸ್ಟು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಇವಾಗ ನಾನು ಲೋಡ್ ಶೇರ್ ರೈಡರ್ ಆ್ಯಪು ನಿಮ್ಮ ಹತ್ರ ಇಲ್ಲ ಅಂದರೆ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಜಾಯಿನ್ ಆಗಬಹುದು. ಇವಾಗ ಲೋಡ್ ಶೇರ್ ರೈಡರ್ ಆ್ಯಪ್ ಇದೆ, ಇಲ್ಲಿ ನೋಡ್ಬೋದು. ನಿಮಗೆ ಈ ರೀತಿ ಕಾಣಿಸುತ್ತೆ. ಇವಾಗ ನಾವು ಆನ್ಲೈನ್ಗೆ ಹೋಗೋ ನೋಡಿ, ನನ್ನ ಝೋನ್ ಎಲ್ಲಿದೆ ಅಂದರೆ ನೋಡ್ಬೋದು. ಇಲ್ಲಿ ನನ್ನ ಝೋನ್ ಇರೋದು HSR ಲೇಔಟು, ಬಟ್ ನಾನು ಇವಾಗ ಇರೋದೆಲ್ಲಪ್ಪ ಅಂದರೆ ನ್ಯೂ ಬೆಲ್ ರೋಡಲ್ಲಿದ್ದೀನಿ ನೋಡಿ. ನ್ಯೂ ಬೆಲ್ ರೋಡಲ್ಲಿದ್ದೀನಿ ನೋಡಿ. ಇಲ್ಲಿ ಕೂಡ ಆರ್ಡ್ರ್ ಬರುತ್ತೆ. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗ್ಬೇಕಾದ್ರೆ ಫಸ್ಟು ನಮ್ಮ ಸೆಲ್ಫಿ ಕೊಡಬೇಕಾಗತ್ತೆ. ಫಸ್ಟು ಸೆಲ್ಫಿನೇ ಕೊಟ್ಬಿಡೋಣ ಬನ್ನಿ. ನೋಡಿ, ಸೆಲ್ಫಿ ಕೊಟ್ಟ ತಕ್ಷಣವೇ ಆರ್ಡ್ರ್ ಬಂತು. ಅಂದರೆ ಸೆಲ್ಫಿ ಕೊಟ್ಟ ತಕ್ಷಣ ಆನ್ಲೈನ್ ಹೋಯ್ತು. ಆನ್ಲೈನ್ ಹೋದ ತಕ್ಷಣವೇ ಆರ್ಡ್ರ್ ಬಂತು. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಬೇಕಾದರೂ ನಾವು ಮಿಸ್ ಮಾಡ್ಬೋದು. ಇಷ್ಟೇ ತೊಗೋಬೇಕು ನೋಡಿ. 1 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು. ನಮಗೆ ಎಷ್ಟು ಕೊಡ್ತಾನೆ ಅಂದರೆ 63 ರೂಪಾಯಿ ಕೊಡ್ತಾನೆ ನೋಡಿ. ಈ ಥರ ಅರ್ನಿಂಗ್ಗಳನ್ನ ಯಾರು ಕೊಡ್ತಾರೆ ಹೇಳಿ? ನೋಡಿ, ಇಲ್ಲಿ ಇನ್ನೊಂದು ಇಲ್ಲಿ ನೋಡ್ಬೋದು. ಏನಪ್ಪ ಅಂದರೆ ಸರ್ಚಿಂಗ್ ಫಾರ್ ಆರ್ಡ್ರ್. ಇಲ್ಲಿ ನೋಡ್ತಾ ಇದ್ರಲ್ಲ, ಅದೇ ಇದೆ. ಈಗ 1.6 ಕಿಲೋಮೀಟ್ರು ಪಿಕಪ್ ಇದೆ. ಕಾರ್ನರ್ ಹೌಸ್ ಐಸ್ ಕ್ರೀಮ್. ಲೊಕೇಶನ್ ಎಲ್ಲಂತನೂ ತೋರಿಸುತ್ತೆ ರೀ. ಪಿಕಪ್ ಲೊಕೇಶನ್ ಎಲ್ಲ ಅಂತ ತೋರಿಸುತ್ತೆ, ಡ್ರಾಪ್ ಲೊಕೇಶನ್ ಎಲ್ಲ ಅಂತ ತೋರಿಸುತ್ತೆ. ಇಲ್ಲಿ 4-5 ಬರ್ತಾ ಇರ್ತವೆ. ಅದರಲ್ಲಿ ನಾವು ಯಾವ್ದು ಬೇಕೋ ಅದನ್ನ ಎಕ್ಸೆಪ್ಟ್ ಮಾಡ್ಬೋದು. ಈಗ ತುಂಬ ಜನ ಹೇಳೋದೇನು ಅಂದರೆ, ನಮ್ಗೆ ಆರ್ಡ್ರ್ ಬೇರೆ ಅಪ್ಲಿಕೇಶನ್ಗಳಲ್ಲಿ ಏನಂದರೆ ಆರ್ಡ್ರ್ ಬಂದಿರೋದೆಲ್ಲನೂ ಎಕ್ಸೆಪ್ಟ್ ಮಾಡಬೇಕು. ಬಟ್ ಇದರಲ್ಲಿ ಹಂಗಿಲ್ಲ. ನೀವು ಒಂದು 4-5 ಆರ್ಡ್ರ್ ಬರ್ತಾ ಇರುತ್ತೆ, ಅದರಲ್ಲಿ ಯಾವ್ದು ಬೇಕೋ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ಬೋದು. ಇವಾಗ ನೋಡಿ, ಇದು 63 ರೂಪಾಯಿದು ಒಂದಿದೆಯಾ, ಇನ್ನೂ ಬರ್ತವೆ. ಇನ್ನೂ ವೇಟ್ ಮಾಡೋಣ ಇರಿ. ಇವಾಗ ಒಂದೇ ಸತಿ ತೊಗೊಳೋದು ಬೇಡ, ನಿಮ್ಗೆ ತೋರಿಸೋ ಸಲುವಾಗಿ ನೋಡಿ. ಇಲ್ಲೊಂದು ಬಂತು, ಸಂಜಯ್ ನಗರ 50 ರೂಪಾಯಿ. ಸಂಜಯ್ ನಗರ ಪಿಕಪ್ಪು, ಸಂಜಯ್ ನಗರ ಡ್ರಾಪ್. ಇಲ್ಲಿ ಬಂತು ನೋಡಿ, ಒಂದು 90 ರೂಪಾಯಿ ಕೊಡ್ತಾರೆ ನೋಡಿ ಇಲ್ಲಿ. ಓಕೆ, ಎಷ್ಟು ಬೇಕಾದರೂ ನಾವು ರಿಜೆಕ್ಟ್ ಮಾಡ್ಬೋದು. ದಿಸ್ ಇಸ್ ನೋ ಲಾಂಗರ್ ಅವೈಲೇಬಲ್. ಆಲ್ರೆಡಿ 90 ರೂಪಾಯಿ ಕೊಡೋದ್ರಿಂದ ಬೇರೆ ಯಾರೋ ತೊಗೊಂಡ್ರು. ಇಲ್ಲಿ ನೋಡಿ 37 ರೂಪಾಯಿದೊಂದು ಆರ್ಡ್ರ್ ಇದೆ ನೋಡಿ. 0 ಕಿಲೋಮೀಟ್ರ್ ಪಿಕಪ್ಪು, 1.6 ಕಿಲೋಮೀಟ್ರ್ ಡ್ರಾಪು, ಈ ರೀತಿ ಬರ್ತವೆ. ಓಕೆ, ನೋಡ್ತಾ ಇರ್ಬೋದು. ಏನು ಅಂದರೆ ಇಲ್ಲಿ ನೋಡಿ, ಮತ್ತೊಂದು ಬಂತು 0.8 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು. ಓಕೆ, ಬಂದಾಗ ಏನಾಗುತ್ತೆ ಅಂದರೆ 57 ರೂಪಾಯಿ ಕೊಡ್ತಾರೆ. ಇದನ್ನ ಎಕ್ಸೆಪ್ಟ್ ಮಾಡಿಬಿಡೋಣ ಫಸ್ಟು, ತುಂಬ ಇದಾಗುತ್ತೆ. ಎಕ್ಸೆಪ್ಟ್ ಮಾಡಿಬಿಡೋಣ. ಇಲ್ಲಿ ನೋಡ್ತಾ ಇರ್ಬೋದು. ನಾವು ಇವಾಗ ಬನ್ನಿ ಇವಾಗ ಹೋಗೋಣ. ಓಕೆ, ಇದ್ಯಾವುದೋ ಬಿಗ್ ಬಾಸ್ಕೆಟ್ ಅಂತೆ, ಹೋಗ್ಬಿಟ್ಟು ತಗೊಳ್ಳೋಣ ಸ್ನೇಹಿತರೆ. ಇದು ಬಂದ್ಬಿಟ್ಟು 0.8 ಕಿಲೋಮೀಟರ್ ಇದೆ ಪಿಕಪ್ಪು. ಇನ್ನೊಂದು ಹೇಳಬೇಕು ಅಂದರೆ, ತುಂಬ ಜನ ಹೇಳ್ತಾಯಿದ್ರಿ ಲೋಡ್ ಶೇರಲ್ಲಿ ಲಾಂಗ್ ಪಿಕಪ್ ಆಗ್ತಾನೆ ಅಂತ. ಆ ಥರ ಇಲ್ಲ. ನಿಮಗೆ ಯಾವ್ದು ಬೇಕೋ ಅದು ತೊಗೋಬೋದು, ಯಾವ್ದು ಬೇಕೋ ಅದು ಬಿಡ್ಬೋದು. ಆ ರೀತಿ ಅದೇ ಚೂಸು ಫ್ಲೆಕ್ಸಿಬಲ್ಲು. ಈ ಟೈಮ್ಗೆ ಮಾಡಬೇಕು ಅಂತಿಲ್ಲ. ಫ್ಲೆಕ್ಸಿಬಲ್ ಟೈಮಿಂಗು ಹೆಂಗಂದರೆ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೆ ಈಸಿ ಆಗೋ ರೀತಿ. ಎಷ್ಟು ಈಸಿ ಆಗುತ್ತೋ, ಎಷ್ಟು ಡೆಲಿವರಿ ಪಾರ್ಟ್ನರ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತೋ ಆ ರೀತಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇವಾಗ 600 ಮೀಟ್ರ್ ಅಷ್ಟೇ ಇದೆ. ಪಿಕಪ್ಪು ಲಾಂಗ್ ಹೋಗಬೇಕು ಅಂತಿಲ್ಲ. ನಿಮ್ಗೆ ಯಾವ್ದು ಬೇಕೋ ಅದು. ಇಲ್ಲಾಂದರೆ ನೀವು ಕೆಲವೊಂದು ರೆಸ್ಟೋರೆಂಟ್ಗಳು ಚೂಸನ್ ಇರುತ್ತೆ, ಆ ರೆಸ್ಟೋರೆಂಟ್ಗಳು ಬಂದರೆ ತಗೊಳ್ಳೋಣ ಅಂತಿರುತ್ತೆ. ಆ ರೀತಿಯೂ ಕೂಡ ಅನ್ಕೋಬೋದು. ಈಗ 4-5 ಆರ್ಡ್ರ್ ಬರುತ್ತೆ, ನಿಮ್ಮ ಇಷ್ಟ, ನಿಮ್ಮ ಆರ್ಡ್ರು ಆರಾಮಾಗಿ ತಗೋಬೋದು. ಇದರಲ್ಲಿ ಟೈಮಿಂಗ್ಸು ಕೂಡ ಫ್ಲೆಕ್ಸಿಬಲ್ಲು. ಯಾವಾಗ ಬೇಕು ಅವಾಗ ಮಾಡ್ಬೋದು, ಯಾವಾಗ ಬೇಕು ಅವಾಗ ಆಫ್ಲೈನ್ ಹೋಗ್ಬೋದು, ಆನ್ಲೈನ್ ಹೋಗ್ಬೋದು. ಅದೇ ರೀತಿ ಟೈಮಿಂಗ್ಸ್ ಆಯಿತು, ಸ್ಲಾಟ್ ಆಯಿತು. ನೀವು ಯಾವುದೇ ರೀತಿ ಆ ಝೋನು ಈ ಝೋನು ಇಲ್ಲ ನೋಡಿ. ನಂದಿರೋದು HSR ಝೋನು, ಬಟ್ ನಾನು ಇಲ್ಲಿ ಆನ್ ಮಾಡಿದೆ, ಇಲ್ಲಿ ಕೂಡ ಆರ್ಡ್ರ್ಗಳು ಬರ್ತಾಯಿದ್ದಾವೆ. ಓಕೆ, ಅದೇ ರೀತಿ ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗುತ್ತೆ. ಅದೇ ರೀತಿ ಹೇಳಬೇಕು ಅಂದರೆ ಆರ್ಡ್ರಸ್ ಕೂಡ ಜಾಸ್ತಿ ಇದೆ. ನೋಡಿದ್ರಿ, 2 ನಿಮಿಷದಲ್ಲೇ ನನಗಿಲ್ಲ ಅಂದರೂ ಒಂದು 4-5 ಆರ್ಡ್ರ್ ಬಂತು. ಅದರಲ್ಲಿ ನಾನೇ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತೇಳ್ಬಿಟ್ಟು ಚೂಸ್ ಮಾಡಿ ತಗೊಳ್ಳೋದು. ಆಗಲೇ ಯಾವುದೋ ಒಂದು 90 ರೂಪಾಯಿದೊಂದು ಯಾವುದೋ ಆರ್ಡ್ರ್ ಇತ್ತು. ಓಕೆ, 90 ರೂಪಾಯಿದು ಆರ್ಡ್ರ್ ಇತ್ತು, ಅದನ್ನ ಬೇಗ ತೊಗೊಂಡ್ಬಿಟ್ರೆ. ಯಾಕಂದರೆ 90 ರೂಪಾಯಿ ಆರ್ಡ್ರ್ ಅಂದ ತಕ್ಷಣ ಯಾರಾದರೂ ಎಕ್ಸೆಪ್ಟ್ ಮಾಡ್ತಾರೆ. ಓಕೆ, ಆ ರೀತಿ ಇದ್ದಾಗ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ. 90 ರೂಪಾಯಿ ಆರ್ಡ್ರ್ ಬಂತಾ, 100 ರೂಪಾಯಿ ಆರ್ಡ್ರ್ ಬರುತ್ತಾ ಅಂತೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡಿರ್ತಾರೆ. ಒಂದು ಒಳ್ಳೆ ಅರ್ನಿಂಗ್ ಆಗುವಂತಹ ಅಪ್ಲಿಕೇಶನು. ಓಕೆ, ಅದ್ರ ಬಗ್ಗೆ ಜಾಯ್ನಿಂಗ್ ಬೋನಸ್ ಬಗ್ಗೆ, ಅದೇ ರೀತಿ ಏನೇನು ಅಪ್ಡೇಟ್ ಇದೆ, ಇನ್ನೂ ಏನೇನು ಅಪ್ಡೇಟ್ ಇದ್ದಾವೆ ಅಂತೇಳ್ಬಿಟ್ಟು ಮುಂದೆ ತಿಳಿಸ್ತೀನಿ. ಬನ್ನಿ ಇವಾಗ ಹೋಗಿ ಫಸ್ಟು ಪಿಕಪ್ ಮಾಡೋಣ. ಓಕೆ, ನನಗೆ ಆರ್ಡ್ರ್ ಬಂದಿರೋದು ಬಿಗ್ ಬಾಸ್ಕೆಟ್ ಕಡೆಯಿಂದ. ಇವಾಗ ನಾನು ಬಿಗ್ ಬಾಸ್ಕೆಟ್ ಹತ್ರನೇ ಇದ್ದೀನಿ. ಬನ್ನಿ ಇವಾಗ ಫುಡ್ ONDC ಕಡೆಯಿಂದ ಬಂದಿದ್ದು ಅನ್ಸುತ್ತೆ ಇದು.
ಇಲ್ಲಿ ನೋಡ್ಬೋದು ನಿಮಗೆ ONDC ಕಡೆಯಿಂದ ಬಂದಿರೋದು. ಓಕೆ, ಇಲ್ಲಿ ನೋಡ್ಬೋದು ಅರೈವ್ಡ್ ದ ಲೊಕೇಶನ್. ಬಂದೆ ಗೆಟ್ಟಿಂಗ್ ಆರ್ಡರ್ ಇನ್ 3 ಮಿನಿಟ್ಸ್. 3 ನಿಮಿಷದಲ್ಲಿ ಇಲ್ಲಿ ಆರ್ಡರ್ ಬರುತ್ತೆ. ವೆಯ್ಟ್ ಮಾಡೋಣ. ಓಕೆ, ಇವಾಗ ಪಿಕಪ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದೆ, ಫೋಟೋ ಹಾಕಬೇಕು. ಕನ್ಫರ್ಮ್ ಆಯಿತು. ಬನ್ನಿ ಇವಾಗ ಲೊಕೇಶನ್ಗೆ ಹೋಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಏನು ಅಂದರೆ 750 ಮೀಟರ್ಸ್ ಅಷ್ಟೇ ಇದೆ. ನಮ್ಮ ಪಿಕಪ್ ಲೊಕೇಶನ್ನಿಂದ ಡ್ರಾಪ್ ಲೊಕೇಶನ್ಗೆ 750 ಮೀಟರ್ಸ್ ಇದೆ. ಅಲ್ಲಿ 800 ಮೀಟ್ರು, ಪಿಕಪ್ 800 ಮೀಟ್ರು ಅಥವಾ ಡ್ರಾಪ್ 800 ಮೀಟ್ರ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಓಕೆ, ಬನ್ನಿ ಇವಾಗ ಒಂದೇ ರೋಡು ಹೋಗೋಣ. ಲೋಡ್ ಶೇರ್ನ ಯಾಕೆ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಯಾಕಂದರೆ ಇದರಲ್ಲಿ ಅನ್ಲಿಮಿಟೆಡ್ ರಿಜೆಕ್ಷನ್ಸ್ ಇದೆ. ಎಷ್ಟು ಬೇಕಾದರೂ ನಾವು ರಿಜೆಕ್ಷನ್ನ ಮಾಡ್ಬೋದು. ಇವಾಗ ಬೇರೆ ಅಪ್ಲಿಕೇಶನಲ್ಲಿ 1, 2, 2ಕ್ಕಿಂತ ಜಾಸ್ತಿ ಮಾಡಿದ್ರೆ ID ಬ್ಲಾಕ್ ಆಗಿಬಿಡುತ್ತೆ. ಬಟ್ ಇದರಲ್ಲಿಲ್ಲ, ಅನ್ಲಿಮಿಟೆಡ್ ರಿಜೆಕ್ಷನ್ಸು, ನೋ ವೇಟಿಂಗ್ ಟೈಮು. ಯಾವುದೇ ರೀತಿ ವೇಟ್ ಮಾಡೋ ಹಾಗಿಲ್ಲ. ಆರ್ಡರ್ಸ್ಗಳು ಬರ್ತಾ ಇರ್ತವೆ, ಒಂದು 3-4 ಆರ್ಡ್ರ್ ಬರ್ತಾ ಇರ್ತವೆ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬೋದು. ನಿಮ್ಮ ಸಮೀಪ ಇರೋ ಚೂಸ್ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಯಾವ ರೆಸ್ಟೋರೆಂಟ್ ಬೇಕು ಅಂತ ನೋಡ್ಬಿಟ್ಟು ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬೋದು. ಅದೇ ರೀತಿ ಟೈಮಿಂಗ್ಸು, ಆ ಲಾಗಿನ್ ಟೈಮಿಂಗ್ಸು ಅಥವಾ ಇದೇ ಟೈಮ್ಗೆ ಆನ್ ಮಾಡಬೇಕು, ಇದೇ ಟೈಮ್ಗೆ ಆಫ್ ಮಾಡಬೇಕು ಅಂತೇನಿಲ್ಲ. ನೀವು ಯಾವಾಗ ಬೇಕಾದರೂ ಆನ್ಲೈನ್ಗೆ ಹೋಗ್ಬೋದು, ಯಾವಾಗ ಬೇಕಾದರೂ ಆಫ್ಲೈನ್ಗೆ ಹೋಗ್ಬೋದು. ಅದ್ರ ಜೊತೆಗೆ ಜೋನು, ತುಂಬ ಜನ ಜೋನ್ನ ಕೇಳ್ತಾ ಇದ್ದಾರೆ, ಯಾವ ಜೋನಲ್ಲಿ ಮಾಡಬೇಕು ಅಂತ. ಈ ಅಪ್ಲಿಕೇಶನಲ್ಲಿ ಹೇಳಬೇಕು ಅಂದರೆ ನಿಮಗೆ ಯಾವ ಜೋನಲ್ಲಿ ಬೇಕಾದರೂ ಮಾಡಿ. ಬೆಂಗಳೂರಲ್ಲಿ ಇದ್ದೀರಾ, ಆನ್ ಮಾಡ್ಕೊಂಡ್ರಾ ಅಷ್ಟೇ. ನಿಮ್ಗೆ ಯಾವ ಜೋನ್ ಆದರೂ ಸೆಲೆಕ್ಟ್ ಆಗಿರಲಿ. ಬಟ್ ನೀವು ಏನಂದರೆ ಈಗ ನೋಡಿ, ನಂದು HSR ಲೇಔಟ್ ಇತ್ತು, ಬಟ್ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ಜೋನ್ ಏನು ಇಲ್ಲ, ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ನೀವು ಆನ್ಲೈನ್ಗೆ ಹೋಗ್ಬೋದು, ಎಲ್ಲಿ ಬೇಕಾದರೂ ನೀವು ಆಫ್ಲೈನ್ಗೆ ಹೋಗ್ಬೋದು. ಅದ್ರ ಜೊತೆಗೆ ಸರ್ಜು, ಪೀಕ್ ಅವರ್ಸಲ್ಲೆಲ್ಲ ನಿಮಗೆ ಸರ್ಜ್ ಎಲ್ಲನೂ ಇರುತ್ತೆ. 20 ರೂಪಾಯಿ, 25 ರೂಪಾಯಿ ಸರ್ಜ್ ಎಲ್ಲ ಇರುತ್ತೆ. ಸಾಟರ್ಡೆ ಸಂಡೇ ಬಂದರೆ ನಿಮಗೆ ಇನ್ನೂ ಜಾಸ್ತಿ ಸರ್ಜ್ ಅಮೌಂಟ್ನ ಕೊಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಅರ್ನಿಂಗ್ ಪೊಟೆನ್ಷಿಯಲ್, ಅರ್ನಿಂಗ್ ಜಾಸ್ತಿ ಆಗಲಿ ಅನ್ನೋಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದಾರೆ. ಇವಾಗ ನೀವಿಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅಪ್ಲಿಕೇಶನಲ್ಲಿ ನಿಮಗೆ ನಾನು. ಓಕೆ, ಒಂದು ನಿಮಿಷ. ಅದ್ರ ಜೊತೆಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಹೈ ಬೇಸ್ ಪೇ ಬಂದ್ಬಿಟ್ಟು 47 ರೂಪಾಯಿ ಇರುತ್ತೆ. ಓಕೆ, 47 ರೂಪಾಯಿ ಪರ್ ಆರ್ಡರ್ ಸಿಗುತ್ತೆ. ಅದೇ ರೀತಿ ಡಿಸ್ಟೆನ್ಸ್ ಪೇ ಬಂದ್ಬಿಟ್ಟು 11 ರೂಪಾಯಿ ಪರ್ ಕಿಲೋಮೀಟ್ರ್ ಇರುತ್ತೆ. 1 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ ನೀವು 11 ರೂಪಾಯಿ ಪರ್ ಕಿಲೋಮೀಟ್ರ್ ಬೀಳುತ್ತೆ. ಅದೇ ರೀತಿ ರೆಫರ್ ಆ್ಯಂಡ್ ಅರ್ನ್ ಅಂದರೆ ರೆಫರಲ್ ಬೋನಸ್. ಫಸ್ಟ್ ನೀವೇನಾದರೂ ಯಾರಿಗಾದ್ರೂ ಒಬ್ಬರು ರೆಫರ್ ಮಾಡಿದ್ರಿ ಅಂದರೆ, ಅವ್ರೇನಾದರೂ ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಫಸ್ಟ್ ಯಾರಿರ್ತಾರೆ, ಫಸ್ಟ್ ಟೈಮು ನೀವೇನಾದರೂ ರೆಫರ್ ಮಾಡಿರ್ತೀರ ಅವ್ರಿಗೆ 12,000 ರೂಪಾಯಿ ಬರುತ್ತೆ. ನೆಕ್ಸ್ಟಿಂದ ನಿಮಗೆ 8,000 ರೂಪಾಯಿ ಬರ್ತಾ ಹೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಇದೆ. ಓಕೆ, ಅರ್ನಿಂಗ್ ಪೊಟೆನ್ಷಿಯಲ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಆರ್ಡ್ರ್ ಕೊಡೋಣ. ಫಸ್ಟ್ ಆರ್ಡ್ರ್ ಕೊಟ್ಟು ಸಿಗ್ತೀನಿ ನಿಮಗೆ. ಓಕೆ, ಲೊಕೇಶನ್ ಬಂದಾಯಿತು. ಮೇಡಮ್ ನೇಮ್? ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಅಪ್ಲೋಡ್ ಆಯಿತು. ಡೆಲಿವರಿ ಕೊಡ್ತೀನಿ. ಓಕೆ, ಡೆಲಿವರಿ ಕೊಟ್ಟೆ. ಡೆಲಿವರಿ ಕನ್ಫರ್ಮು ಕೂಡ ಆಯಿತು. ಬನ್ನಿ ಇವಾಗ ಮತ್ತೆ ಕೆಳಗಡೆ ಹೋಗೋಣ. ಇವಾಗ ಆರ್ಡರ್ ಡೆಲಿವರಿ ಆಯಿತು. ಡೆಲಿವರಿ ಆದ ತಕ್ಷಣ ಯಾವ ರೀತಿ ಆರ್ಡರ್ಗಳು ಬರ್ತಾಯಿದ್ದಾವೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಓಕೆ, 1.5 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು, ಅಷ್ಟು 67 ರೂಪಾಯಿ ಕೊಡ್ತಾಯಿದ್ದಾರೆ. ಇದಕ್ಕೆ ಅರ್ನಿಂಗ್ ಅಂತಲೇ ಹೇಳ್ಬೋದು. ಈಗಿದೆ ಎಲ್ಲಿ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಸರ್ಚಿಂಗ್ ಫಾರ್ ಫುಡ್ ಆರ್ಡರ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಯಾವೂ ಇಲ್ಲ, ಬರ್ತಾವೆ ರೀ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾಯಿದ್ದಾವೆ. ಆರ್ಡರ್ಸು ಚೆನ್ನಾಗಿದೆ. ಅದೇ ರೀತಿ ಕಸ್ಟಮರ್ ಸಪೋರ್ಟು ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ಕಸ್ಟಮರ್ ಸಪೋರ್ಟು ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ 2 ಬಂದ್ವಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು. 49 ರೂಪಾಯಿದು ಒಂದಿದೆ, 80 ರೂಪಾಯಿದು ಒಂದಿದೆ, ಯಾವ್ದು ಬೇಕಾದ್ರೂ ತೊಗೋಬೋದು. 57 ರೂಪಾಯಿದು ಒಂದಿದೆ, ಅದೇ ರೀತಿ 58 ರೂಪಾಯಿದು ಒಂದಿದೆ. ನಿಮಗೆ ಯಾವ್ದು ಬೇಕಾದರೂ ತೊಗೋಬೋದು. ಅದೇ ಇಲ್ಲಿ ಅಪ್ಡೇಟ್ ಆಯಿತು. ಇಲ್ಲಿ ನೋಡಿ 71 ರೂಪಾಯಿದು ಒಂದು ಬಂತು. 2 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು. ನಿಮ್ಗೆ ಅರ್ನಿಂಗ್ ಜಾಸ್ತಿ ಅಥವಾ ಜಾಸ್ತಿ ದುಡ್ಡು ಬೇಕು ಅಂದರೆ ಅದು 70 ರೂಪಾಯಿ ತೊಗೋಬೋದು. ಇಲ್ಲೆಲ್ಲ ಲೋಕಲ್ ಹೊಡಿತೀನಪ್ಪ ಅಂತಂದರೆ ಕಡಿಮೆದು ಇದ್ದಾವೆ. ಇಲ್ಲಿ ನೋಡಿ 49 ರೂಪಾಯಿ ಇದೆ, 57 ರೂಪಾಯಿ ಇದೆ, 78 ರೂಪಾಯಿ ಇದೆ. ನೋಡಿ, ಇದು ಯಾವುದು ನಂದನಾ ಪ್ಯಾಲೇಸ್ ರೆಸ್ಟೋರೆಂಟ್ ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ಅಯ್ಯಂಗಾರ್ ಕೇಕ್ ಶಾಪು, ಅದೇ ರೀತಿ ನಂದನಾ ಪ್ಯಾಲೇಸು, ಈ ರೀತಿ ನೋಡಿ. ಅದನ್ನೆಲ್ಲ ತೊಗೊಂಡ್ರು, ಇದನ್ನದು ಕೂಡ ತೊಗೊಂಡ್ರು. ಹಾಗೆ ಬರ್ತಾ ಇರ್ತವೆ. ಓಕೆ, ನೋಡಿ ಈಗ ಮತ್ತೆ ಬಂತು. ಇದು ವೀಕುಕ್ಕು, ಈ ಟ್ರಫಲ್ಸು. ಓಕೆ, ಇದು ಬಂದ್ಬಿಟ್ಟು ನಂದನಾ ಪ್ಯಾಲೇಸು. ಡ್ರಾಪ್ ಲೊಕೇಶನ್ ಕೂಡ ತೋರಿಸ್ತಾ ಇರುತ್ತೆ. ನೀವು ಡ್ರಾಪ್ ಲೊಕೇಶನ್ಗೂ ಕೂಡ ಹೋಗ್ಬೋದು. ಅಂದರೆ ಆ ಲೊಕೇಶನ್ ಇದ್ದರೆ ತೊಗೋಬೋದು.
ಕಸ್ಟಮರ್ ಸಪೋರ್ಟು ಕೂಡ ಚೆನ್ನಾಗಿದೆ ನೋಡಿ. ಈಗ 4 ಆರ್ಡ್ರ್ ಇದ್ದಾವೆ. ಇಷ್ಟೊಂದು ಆರ್ಡ್ರ್ ಇದ್ದರೆ ಆಯ್ತು ಅಷ್ಟೇ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ರೀ. ಇದು 1.9 ಕಿಲೋಮೀಟರ್ ಪಿಕಪ್ಪು, 1.7 ಕಿಲೋಮೀಟರ್ ಡ್ರಾಪು. ಇದೊಂದು ಎಕ್ಸೆಪ್ಟ್ ಮಾಡೋಣ ಯಾವುದಕ್ಕೂ. ಓಕೆ, ಅಂದ್ರೆ ಗನ್ ಪೌಡ್ರು ನೋಡಿ. ಪಿಕಪ್ಪು ನಮಗೆ ಗೊತ್ತಿರುತ್ತೆ ಎಲ್ಲಿರುತ್ತೆ ಪಿಕಪ್ಪು ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಪಿಕಪ್ಗೆ ಹೋಗೋಣ. ಇದನ್ನ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ನೋಡ್ಬೋದು ನಾನು ಬರೋ ಅಷ್ಟರಲ್ಲಿ ಆರ್ಡ್ರ್ ಕೂಡ ರೆಡಿಯಾಗಿದೆ. ಓಕೆ ಕೊಟ್ಟು ರೈಡ್ ಲೊಕೇಶನ್ ಕೊಟ್ಟರೆ ಫುಡ್ ರೆಡಿ ಇದೆ. 1397. ಓಕೆ ಮೇಡಮ್ ನೇಮ್? ಓಕೆ ಥ್ಯಾಂಕ್ ಯು. ಓಕೆ ಇದಕ್ಕೂ ಕೂಡ ಆರ್ಡ್ರ್ ಆಯಿತು, ಕಂಪ್ಲೀಟ್ ಆಯಿತು ನೋಡ್ಬೋದು. ಓಕೆ 2 ಆರ್ಡ್ರ್ ಕಂಪ್ಲೀಟ್ ಮಾಡಿದೆ ಇಷ್ಟು ಬೇಗ. ಓಕೆ ಸ್ನೇಹಿತರೆ, ಇವಾಗ ಇನ್ನೊಂದು ಹೇಳಬೇಕು ನಿಮಗೆ. ಏನಂದರೆ ಇದರಲ್ಲಿ ಇನ್ಸ್ಟಂಟ್ ವಿಡ್ರಾವಲ್ ಇದೆ. ನಿಮಗೆ ನೀವೇನಾದರೂ ಇಮಿಡಿಯೇಟ್ ದುಡ್ಡು ಬೇಕು ಅಂದರೆ ಅಪ್ ಟು 85% ನೀವೇನು ಅರ್ನಿಂಗ್ ಮಾಡ್ತೀರಾ ಅದರಲ್ಲಿ 85%ವರೆಗೂ ಇಮಿಡಿಯೇಟ್ ನಾವು ವಿಡ್ರಾನ ಮಾಡ್ಕೋಬೋದು. ಅದ್ರ ಜೊತೆಗೆ ಕಸ್ಟಮರ್ ಸಪೋರ್ಟ್ ಬಗ್ಗೆ ಹೇಳಬೇಕು ಅಂದರೆ, ಕಸ್ಟಮರ್ ಸಪೋರ್ಟ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಇಮಿಡಿಯೇಟಾಗಿ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಾರೆ. ಆಲ್ರೆಡಿ ಆಗಲೇ ಒಂದು ಸತಿ ಆಯಿತು. ಆ ಥರನೂ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಾರೆ. ಏನಾದ್ರು ಕಸ್ಟಮರ್ ಸಪೋರ್ಟ್ ಕಡೆಯಿಂದ ನಿಮಗೆ ಸಖತ್ತಾಗಿರುವಂಥ ರೆಸ್ಪಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಅಪ್ಲಿಕೇಶನ್ನು ಮಾಡೋಕ್ಕೆ ಅಂತಲೇ ಹೇಳ್ಬೋದು. ನೋಡಿ ನಾನು ಎಷ್ಟು ಬೇಗ ಮಾಡಿಕೊಂಡೆ ಅಂದರೆ ಆರಾಮಾಗಿ ಮಾಡಿಕೊಂಡೆ. ಇನ್ನೇನಾದ್ರು ಜಾಯ್ನಿಂಗ್ ಆಗ್ತೀನಿ ಅಂದರೆ ಕೂಡ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಡ್ ಶೇರ್ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಹೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಕೂಡ ಜಾಯ್ನ್ ಆಗಿ 99 ರೂಪೀಸ್ ಪೇ ಮಾಡಿದ್ರೆ ಆಯಿತು, ನೀವು ಜಾಯ್ನ್ ಆಗ್ತೀರಾ. ಇಮಿಡಿಯೇಟ್ ಏನಾದ್ರು ನೀವು 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 99 ರೂಪೀಸ್ ಏನಿರುತ್ತೆ ರಿಟರ್ನ್ ಬ್ಯಾಕ್ ಬರುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ನಿಮಗೆ ರಿಟರ್ನ್ ಬಂದುಬಿಡುತ್ತೆ. ಓಕೆ, ಅದರಲ್ಲಿ ಅರ್ನಿಂಗ್ ಪೊಟೆನ್ಷಿಯಲ್ ಬಂದುಬಿಟ್ಟು ನಿಮಗೆ 2400 ಕೂಡ ಅರ್ನ್ ಮಾಡೋರು ಇದ್ದಾರೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಅಪ್ಲಿಕೇಶನ್ನು, ಎಷ್ಟು ಬೇಕಾದರೂ ರಿಜೆಕ್ಟ್ ಮಾಡ್ಬೋದು, ಯಾವ ಲೊಕೇಶನಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಈ ತರಹದ ಫೀಚರ್ಗಳು ನನಗನ್ಸ್ದಾಗೆ ಯಾವ ಅಪ್ಲಿಕೇಶನಲ್ಲೂ ಇಲ್ಲ. ಅದೇ ರೀತಿ ಇಷ್ಟೇ ರಿಜೆಕ್ಟ್ ಮಾಡಬೇಕು ಅಂತೇನಿಲ್ಲ, ಎಷ್ಟು ಬೇಕಾದರೂ ರಿಜೆಕ್ಟ್ ಮಾಡ್ಬೋದು. ಓಕೆ, ಎಲ್ಲ ತುಂಬ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ, ಇಷ್ಟ ಆಯಿತು ಅಂದರೆ ನೀವು ಕಂಟಿನ್ಯೂ ಮಾಡ್ತೀರಾ ಅಂತ ನನಗೆ ಅನಿಸುತ್ತೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.